ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಬಳ್ಳಾರಿಯ ಅಮರ ಜವಾನ್ ಯುದ್ಧ ಸ್ಮಾರಕಕ್ಕೆ ಗೌರವ ಸಲ್ಲಿಸುವ ಮೂಲಕ ಹುತಾತ್ಮ ಯೋಧರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಸಿದ್ದಲಿಂಗಪ್ರಭು, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಜೇಶ್ ಎನ್ ಹೊಸಮನಿ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಶಶಿಕಲಾ, ಜಿಲ್ಲಾ ಹೋಂಗಾರ್ಡ್ ಸಮಾದೇಷ್ಟ ಶೇಖ್ ಸಾಬ್, ಪಾಲಿಕೆ ಮೇಯರ್ ಗಾದೇಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಸಿದ್ದಲಿಂಗಪ್ರಭು, ಯೋಧರ ತ್ಯಾಗ ಬಲಿದಾನಗಳಿಂದ ನಾವೆಲ್ಲರೂ ದೇಶದಲ್ಲಿ ಸುರಕ್ಷಿತವಾಗಿ ಇರಲು ಸಾಧ್ಯವಾಗಿದೆ ಎಂದು ಹೇಳಿದರು. I firmly believe that we should respect the soldiers who sacrifice their lives for our beloved country. ಶಶಿಕಲಾ, ದೇಶಕ್ಕಾಗಿ ಹೋರಾಡಿ ಮಡಿದ ವೀರ ಸೈನಿಕರನ್ನು ಸ್ಮರಿಸಿ ದೇಶದ ಏಳಿಗೆಗೆ ಒಂದಾಗಿ ದುಡಿಯಬೇಕು ಎಂದರು. ಈ ಫ್ರೀಡಮ್ ನ ಪ್ರೊಟೆಕ್ಷನ್ ಮಾಡಿ ಪ್ರತಿದಿನ ವರ್ಕ್ ಮಾಡ್ತಾ ಇರೋದು ನಾವೆಲ್ಲ, ಸಾಮಾಜಿಕ ಜನರು. ನಾವು ಅದಕ್ಕೆ ಹೇಗೆ ಇಂಪಾರ್ಟೆನ್ಸ್ ತೋರಿಸ್ತೀವಿ ಅಂದ್ರೆ ಮಾಡಿರೋದನ್ನ ಉಳಿಸ್ಕೊಂಡು ಹೋಗೋದು. ಸೊ ಇದರಲ್ಲಿ ಏನಿರುತ್ತೆ, ಮೇನು ನಮ್ಮ ದೇಶಭಕ್ತಿಯನ್ನು ನಾವು ಹೇಗೆ ಹೆಚ್ಚು ಮಾಡ್ಕೋಬೇಕು ಅನ್ನೋ ಒಂದು ಪ್ರಯತ್ನವೇ ನಮ್ಮ ಸೇವೆ. ಶೇಖ್ ಸಾಬ್, ಕಾರ್ಗಿಲ್ ವಿಜಯ ದಿವಸ ದೇಶದ ಇತಿಹಾಸದಲ್ಲಿ ಎಂದೂ ಮರೆಯಲಾಗದ ದಿನವಾಗಿದೆ. ಅಂದು ಭಾರತೀಯ ಯೋಧರ ಸಾಹಸವನ್ನು ಜಗತ್ತೇ ನೋಡಿತ್ತು ಎಂದು ಸ್ಮರಿಸಿದರು. ಇದುವರೆಗಾಗಿ 93 ಲಕ್ಷ ಪಾಕಿಸ್ತಾನದ ಸೈನಿಕರು ಭಾರತದ ಸೈನ್ಯ ಶಕ್ತಿಯ ಮುಂದೆ ಶರಣಾಗತಿಯಾಗಿದ್ದರು. ಪ್ರಾಣ ಭಿಕ್ಷೆಯನ್ನು ಕೇಳಿರ್ತಕ್ಕಂಥ ಜನ. ಅಮರ್ ಜವಾನ್ ಗಾದೇಪ್ಪ, ಅಮರ್ ಜವಾನ್ ಸ್ಮಾರಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಮೂಲಕ ಯೋಧರ ಬಲಿದಾನಕ್ಕೆ ಗೌರವ ಸಮರ್ಪಿಸಲಾಗುವುದು ಎಂದು ತಿಳಿಸಿದರು. ಪಾಲಿಕೆ ವತಿಯಿಂದ ಪ್ರತಿ ತಿಂಗಳು ಸ್ಕೂಲ್ ಅಂದ್ರೆ ಈ ಸ್ಥಳವನ್ನ ನಾವು ಗೌರವವಾಗಿ ಜವಾನರಿಗೆ ಒಂದು ಸ್ಮರಣೀಯ ಒಂದು ಸಂಕೇತವಾಗಿ ಮಾಡಲಿಕ್ಕೆ ಪಾಲಿಕೆ ಒಂದು ಸುಂದರವಾದ ಒಂದು ವನವನ್ನು ಮಾಡಲಿಕ್ಕೆ